ಗಣೇಶನ ಚೌತಿ ಹತ್ರ ಬರ್ತಾ ಇದೆ. ಬೀದಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಗಣೇಶನನ್ನ ಕೂರಿಸುತ್ತಾ ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯನ್ನು ಆಚರಣೆಯನ್ನು ಮಾಡುವುದು ಹಲವಾರು ವರ್ಷಗಳಿಂದ ಸಂಪ್ರದಾಯವಾಗಿ ಬಂದಿದೆ. ಆದರೆ ಗಣಪತಿ ಹಬ್ಬದ ಮೂಲವನ್ನು ನಾವು ನೋಡ್ತಾ ಹೋದರೆ ಗಣಪತಿ ಹಬ್ಬಕ್ಕೂ ಪ್ರಕೃತಿಗೂ ಸಂಬಂಧ ಇದೆ. ಗಣಪತಿ ಹಬ್ಬಕ್ಕೂ ಸ್ವಾತಂತ್ರ್ಯದ ಹೋರಾಟಕ್ಕೂ ಸಂಬಂಧ ಇದೆ. ಎರಡನ್ನ ನಾವು ಒಟ್ಟಿಗೆ ಜಾಗೃತಗೊಳಿಸಿಕೊಳ್ಳುತ್ತಾ ಈ ಬಾರಿಯ ಚೌತಿಯನ್ನು ಆಚರಣೆ ಮಾಡಬೇಕು. ಮಿತ್ರರೇ, ಗಣಪತಿಗೂ ಪ್ರಕೃತಿಗೂ ಸಂಬಂಧ ಏನು ಅಂತಂದರೆ, ಗಣಪತಿ ಹುಟ್ಟಿದ್ದು ಹೇಗೆ? ಪಾರ್ವತಿಯ ಕೊಳೆಯಿಂದ. ಪಾರ್ವತಿಯ ಕೊಳೆ ಅಂದರೆ ತಾಯಿ ಪಾರ್ವತಿಯ ಕೊಳೆಯಿಂದ ಹುಟ್ಟಿದಂಥವನು ಗಣಪ. ಅದಕ್ಕೆ ಇವತ್ತಿಗೂ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಮೊದಲು ವಿಘ್ನ ವಿನಾಶಕ ವಿನಾಯಕನನ್ನು ಸ್ತುತಿಯನ್ನು ಮಾಡ್ತೀವಿ. ಸ್ತುತಿ ಮಾಡಬೇಕಾದ್ರೆ ನೀವು ಯಾವತ್ತಾದರೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪೂಜೆಗಳಾಗಬೇಕಾದ್ರೆ ಒಂದ್ಸತಿ ಗಮನಿಸಿ, ಇಲ್ಲ ಮಣ್ಣಿನ ಉಂಡೆಗೆ ಗರಿಕೆಯನ್ನು ಸಿಗಿಸಿಯೋ ಅಥವಾ ಸಗಣಿಗೆ ಗರಿಕೆಯನ್ನು ಸಿಗಿಸಿಯೋ ಗಣಪತಿಯನ್ನು ಮಾಡಿರ್ತೀವಿ. ಯಾಕೆ ಅಂತಂದರೆ ತಾಯಿ ಭೂಮಿಯನ್ನು ಸಹ ಭೂತಾಯಿ ಅಂತ ಕರಿತೀವಿ. ಆಕೆಯ ಕೊಳೆ ಅಂದರೆ ಮಣ್ಣನ್ನು ತೆಗೆದು ಉಂಡೆ ಮಾಡಿ ಅದಕ್ಕೆ ಗರಿಕೆಯನ್ನು ಸಿಗಿಸಿ ನಾವು ಪೂಜೆ ಮಾಡ್ತೀವಿ. ತಾಯಿ ಗೋಮಾತೆಯನ್ನು ಸಹ ತಾಯಿ ಅಂತಲೇ ನಾವು ಪೂಜಿಸ್ತೀವಿ. ತಾಯಿಯ ಕೊಳೆ ಆಗಿರುವಂಥ ಸಗಣಿಯಲ್ಲಿ ಗಣಪತಿ ಇರ್ತಾನೆ, ಆತನ ಉಂಡೆ ಮಾಡಿ ನಾವು ಗರಿಕೆಯನ್ನು ಇಟ್ಟು ಪೂಜೆ ಮಾಡ್ತೀವಿ. ಈ ರೀತಿ ಗಣಪತಿಯನ್ನು ಚಿಕ್ಕದಾಗಿ ಯಾವುದೇ ಒಂದು ಪೂಜೆ ಆಗಬೇಕಾದ್ರೂ ಸಹ ಮೊದಲು ನಾವು ನೆನೆಯುವುದಂಥದ್ದು ವಿಘ್ನವನ್ನು ನಿವಾರಣೆ ಮಾಡುವಂತಹ ವಿನಾಯಕನನ್ನೇ. ಅದಕ್ಕೋಸ್ಕರವೇ ನೀವು ಯಾವತ್ತಾದರೂ ನೀವು ಪೂಜೆ ಮಾಡಬೇಕಾದ್ರೆ ಗಮನಿಸಿರ್ತೀರ, ಮೊದಲು ವಿನಾಯಕನ ಸ್ತುತಿ ಆಗುತ್ತೆ. ಈ ರೀತಿ ಗಣಪತಿಯ ಹಬ್ಬಕ್ಕೆ ಪ್ರಕೃತಿಗೂ ಇರುವ ಸಂಬಂಧವನ್ನು ನಾವು ನೋಡಬೇಕಾದ್ರೆ ಗಣೇಶ ಮತ್ತು ಪ್ರಕೃತಿ ಏನಂತಂದರೆ, ಗಣಪತಿ ಹಬ್ಬ ಬರೋದು ಯಾವಾಗ ಅಂತಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನ ಕಡೆ ಅಥವಾ ಸೆಪ್ಟೆಂಬರ್ನ ಭಾಗದಲ್ಲಿ ಅಥವಾ ಸೆಪ್ಟೆಂಬರ್ನ ಮಧ್ಯಭಾಗದಲ್ಲಿ ಗಣಪತಿ ಹಬ್ಬ ಮುಖ್ಯವಾಗಿ ಬರುತ್ತೆ. ಅದಕ್ಕೆ ಗಣಪತಿಯ ಮೂರ್ತಿಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅಂತಂದರೆ, ಜೂನ್ ಜುಲೈ ಅಂತಂದರೆ ಮೇಯಿಂದ ಮೂರ್ತಿಯ ತಯಾರಿಕೆಯ ಕೆಲಸಗಳು ಆರಂಭ ಆಗಿರುತ್ತೆ. ಯಾಕಂತಂದರೆ ಆಗಸ್ಟ್ ಕಡೆಯ ವಾರಕ್ಕೆ, ಆಗಸ್ಟ್ ಮಧ್ಯಕ್ಕೆ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರಕ್ಕೆ ಮೂರ್ತಿಗಳ ಮಾರಾಟವಾಗಬೇಕಾಗಿರುತ್ತೆ. ಮಣ್ಣಿನ ಗಣೇಶನನ್ನು ಪೂಜೆ ಮಾಡಬೇಕು ಅಂತಂದರೆ ಕೆರೆಯಲ್ಲಿರುವಂತಹ ಮಣ್ಣನ್ನು ತೆಗಿಬೇಕು. ಕೆರೆಯಲ್ಲಿರುವ ಮಣ್ಣು ತೆಗಿಬೇಕು ಅಂತಂದರೆ ಕೆರೆಯನ್ನು ಹೂಳನ್ನು ಎತ್ತುವಂಥದ್ದು ಅಂತ. ಕೆರೆಯ ಹೂಳನ್ನು ಎತ್ತಿದಾಗ ಏನಾಗುತ್ತೆ, ಕೆರೆಯೇ ಯಾವತ್ತು ಮಣ್ಣು ತುಂಬಿಕೊಂಡಿರುವಂತಹ ಕೆರೆ ಅಂದರೆ ಬೇಸಿಗೆ ಕಾಲದಲ್ಲಿ ಬತ್ತೋಗಿದ್ದಂಥ ಕೆರೆಗೆ ಮಣ್ಣು ಏನು ತುಂಬಿರುತ್ತೆ, ಆ ಮಣ್ಣನ್ನು ನಾವು ತೆಗಿತೀವಿ. ಮಳೆಗಾಲಕ್ಕೆ ಕೆರೆಯನ್ನು ನಾವು ತಯಾರು ಮಾಡಿರ್ತೀವಿ. ಜೂನ್ ಜುಲೈ ಆಗಸ್ಟ್ನ ತಿಂಗಳಲ್ಲಿ ಹೆಚ್ಚಾಗಿ ಮಳೆ ಆಗಿ ಇಡೀ ಕೆರೆ ತುಂಬುತ್ತೆ. ತುಂಬಿದ ಕೆರೆಗೆ ನಾವು ಏನು ತೆಗೆದಿಂದ ಮಣ್ಣಿನ ಮೂರ್ತಿಯನ್ನು ಏನು ಮಾಡಿರ್ತೀವಿ, ಗಣಪತಿಯನ್ನು, ಆ ಕೆರೆ ಕೋಡಿ ಒಡೆದು ಯಾವುದೇ ವಿಘ್ನ ಬರದಲೇ ಇರಲಿ ಅಂತ ಹೇಳಿ ತಂದಿರ್ತಕ್ಕಂಥ ಮಣ್ಣಿನ ಗಣೇಶನನ್ನು ನೀರಿಗೆ ಹಾಕ್ತೀವಿ. ನೀರಿನಲ್ಲಿ ಮತ್ತೆ ಹೋಗಿ ಮಣ್ಣು ಕೋಡಿಗೆ ನಿಂತ್ಕೊಂಡು ಕಟ್ಟೆಯ ಕೋಡಿ ಹೊಡಿದಲೇ ರೀತಿಯಲ್ಲಿ ನೀರು ಶೇಖರಣೆ ಆಗುತ್ತೆ. ಇದು ಗಣಪತಿ ಹಬ್ಬದ ಮೂಲ ಆಚರಣೆ, ಪ್ರಕೃತಿಗೂ ಮತ್ತು ಗಣಪತಿ ಹಬ್ಬಕ್ಕೂ ಇರುವಂತಹ ಸಂಬಂಧ. ಇದಾದ ಮೇಲೆ ಸ್ವಾತಂತ್ರ್ಯ ಹೋರಾಟಕ್ಕೂ ಮತ್ತು ಗಣಪತಿ ಹಬ್ಬಕ್ಕೂ ಇರುವಂತಹ ಒಂದು ಸಂಬಂಧ ಇದೆ. ಏನಂತಂದರೆ, ಈ ರೀತಿಯಾಗಿರ್ತಕ್ಕಂಥ ಆಚರಣೆಗಳು ಮನೆಗಳಲ್ಲಿ ನಡೀತಿತ್ತು. ಎಲ್ಲರನ್ನ ಒಟ್ಟಾಗಿ ಸೇರಿಸಿ ಒಂದು ಹೋರಾಟಕ್ಕೆ ಮುನ್ನುಡಿಯನ್ನು ಬರೀಬೇಕು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ, ಇವತ್ತು ಮುಂಬೈನ ಭಾಗದಲ್ಲಿ ಗಣಪತಿಯ ಚೌತಿ ಅಂತಂದರೆ ಒಂದು ವಿಜೃಂಭಣೆಯ ಹಬ್ಬವೇ. ಅದಕ್ಕೆ ಮೂಲ ಪ್ರೇರಣೆಯನ್ನು ಕೊಟ್ಟವರು ಬಾಲಗಂಗಾಧರ ತಿಲಕರು. ಶಿವಾಜಿ ಜಯಂತಿ ಮತ್ತು ಗಣಪತಿ ಚೌತಿಗಳನ್ನು ಮನೆಗಳಲ್ಲಿ ಆಚರಣೆ ಮಾಡೋದನ್ನು ತಪ್ಪಿಸಿ ರಸ್ತೆಗಳಲ್ಲಿ ತಂದಿದ್ದಂಥವ್ರು ಬಾಲಗಂಗಾಧರ ತಿಲಕರು. ಈ ಮೂಲಕ ಭಾರತೀಯರಲ್ಲಿ ಒಗ್ಗಟ್ಟನ್ನು ಮೂಡಿಸಬೇಕು ಅಂತಕ್ಕಂಥದ್ದು ತಿಲಕರ ಭಾವನೆ ಆಗಿತ್ತು. ಆದರೆ ಇವತ್ತು ಚೌತಿಯ ಆಚರಣೆಗಳು ಏನಾಗಿದ್ದಾವೆ? ಮಣ್ಣಿನ ಗಣಪತಿಯ ಬದಲಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣೇಶನನ್ನು ಕೂರಿಸ್ತಾ ಇದ್ದೀವಿ. ಯಾವ ಭಾರತೀಯ ಸಂಸ್ಕೃತಿಯನ್ನು, ಯಾವ ಭಾರತೀಯ ಪರಂಪರೆಯನ್ನು, ಯಾವ ಭಾರತದ ಒಗ್ಗಟ್ಟನ್ನು ನಾವು ಪ್ರತಿಬಿಂಬಿಸಬೇಕು ಅಂತೇಳಿ ಚೌತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಒಗ್ಗಟ್ಟೇನೋ ಮೂಡ್ತಾ ಇದೆ, ಆದರೆ ಆಚರಣೆಯ ನೆಪದಲ್ಲಿ ಆಗ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಯಾವುದು? ಈ ಎಲ್ಲವನ್ನೂ ಸಹ ಗಮನದಲ್ಲಿಟ್ಟುಕೊಂಡು ಈ ಬಾರಿಯ ಚೌತಿಯನ್ನಾದರೂ ಮಣ್ಣಿನ ಗಣೇಶನನ್ನು ಕೂರಿಸುವ ಮೂಲಕ ಮತ್ತೊಮ್ಮೆ ಭಾರತದ ಐಕ್ಯತೆಗೆ, ಭಾರತದ ಒಗ್ಗಟ್ಟಿಗೋಸ್ಕರ ಶ್ರಮಿಸುವಂತೆ, ಭಾರತದ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಗಣಪತಿಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಗಣಪತಿಯ ಚೌತಿಯ ಶುಭಕಾಮನೆಗಳು. ಧನ್ಯವಾದ.